ಕುಂಬಳಬಳ್ಳಿ ಹೂವು ಬಿಟ್ಟಿದೆ. ಆಹಾ, ಪರಾಗಸ್ಪರ್ಶಕ್ಕೋಸ್ಕರ ಜೇನುನೊಣಗಳು ಬರ್ತಾ ಇದ್ದಾವೆ ನೋಡಿ. ಅದ್ಭುತವಾಗಿ ಪರಾಗಸ್ಪರ್ಶ ಮಾಡ್ತಾ ಇದೆ ಜೇನುನೊಣ. ಒಂದು ಜೇನುನೊಣ ಇದು ಎಪಿಸ್ ಸೆರೆನಾ ಇಂಡಿಕಾ ಅಂತ, ಅಥವಾ ನಮ್ಮ ತೊಡವೆ ಜೇನು, ಇದು ಚೆನ್ನಾಗಿ ಪರಾಗಸ್ಪರ್ಶ ಮಾಡ್ತಾ ಇದೆ. ಆದರೆ ಅಲ್ಲಿ ಮತ್ತೊಂದು ಜೇನುನೊಣ ಯಾಕೋ ಹಂದಾಡ್ತವೆ ಇಲ್ಲಲ್ಲ, ಗಮನಿಸ್ತಾ ಇದ್ದೀರಲ್ಲ, ಏನು ಹಂದಾಡ್ತಾನೆ ಇಲ್ಲ. ಈ ಜೇನುನೊಣ ಭಾರಿ ಚೆನ್ನಾಗಿ ಪರಾಗಸ್ಪರ್ಶ ಮಾಡ್ತಾ ಇದೆ. ಇನ್ನೊಂದು ಜೇನುನೊಣ ಆಲ್ಮೋಸ್ಟ್ ಉಲ್ಟಾ ಪಲ್ಟಾ ಮಲ್ಕೊಂಡಿದೆ. ಅಯ್ಯೋ, ಅದರ ಫ್ರೆಂಡಿಗೂ ಕನ್ಫ್ಯೂಸ್ ಆಯಿತು, ಯಾಕೆ ಇದು ಹೀಗೆ ಮಲ್ಕೊಂಡಿದೆ. ಬರ್ತಾ ಉಂಟು, ಗಮನಿಸ್ತಾ ಉಂಟು, ಏನೂ ಆಗ್ತಾಯಿಲ್ಲ. ನಿಮಗೇನಾದರೂ ಗಮನಕ್ಕೆ ಬಂತಾ ಏನಾಗ್ತಾಯಿದೆ ಅಂತ? ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ನೋಡಿ. ಇಲ್ಲೊಂದು ಏಡಿ ಜೇಡ, ಕ್ರ್ಯಾಪ್ ಸ್ಪೈಡರ್ ಅಂತ ಹೇಳ್ತೇವೆ. ಕುಂಬಳ ಹೂವು ಯಾವ ಬಣ್ಣ ಇದೆಯೋ ಅದೇ ಬಣ್ಣದಲ್ಲಿ ಏಡಿ ಜೇಡ ಇದೆ. ಇಲ್ಲಿ ಕೂತ್ಕೊಂಡಿರೋದು ಜೇನುನೊಣಕ್ಕೆ ಗೊತ್ತಾಗಲೇ ಇಲ್ಲ. ಈ ರೀತಿ ಬೇಟೆಯಾಡುವ ವಿಧಾನಕ್ಕೆ ಆ್ಯಂಬುಷ್ ಹಂಟಿಂಗ್ ಅಂತ ಹೇಳ್ತೇವೆ, ಅಂದರೆ ಅವಿತು ಬೇಟೆ ಆಡುವುದು ಅಂತ. ಇದು ಅವಿತು ಬೇಟೆ ಆಡಿದೆ. ಈ ಜೇನುನೊಣ ಪರಾಗಸ್ಪರ್ಶ ಮಾಡುವಾಗ ಮೆಲ್ಲ ಸಾವಿನ ತಬ್ಬುಗೆಯನ್ನು ಕೊಟ್ಟು ಹಿಡಿದಿದೆ. ಜೇನುನೊಣಕ್ಕೆ ಈ ಚೀನಿ ಹೂವು ಆಹಾರ ಆದರೆ, ಚೀನಿ ಹೂವಿನಲ್ಲಿ ಕುಂಬಳ ಹೂವಿನಲ್ಲಿ ಅಡಗಿರುವ ಈ ಏಡಿ ಜೇಡಕ್ಕೆ ಜೇನುನೊಣ ಆಹಾರ. ಇಲ್ಲಿ ಜೇನುನೊಣದ ಹಾಗೆ ಇನ್ನೊಂದು, ಇದು ಮಿಸ್ರಿ ಜೇನು, ಇದು ಮಾಮೂಲಿ ಜೇನುನೊಣ, ಇದು ಮೊಜಂಟಿ ಜೇನು, ಸ್ಟಿಂಗ್ಲೆಸ್ ಬಿ ಅಂತ ಏನು ಹೇಳ್ತೇವೋ ಆ ಸ್ಟಿಂಗ್ಲೆಸ್ ಬಿ ಪುನಃ ಪರಾಗಸ್ಪರ್ಶ ಮಾಡಿದೆ. ಎಲ್ಲೆಲ್ಲಿ ಪರಾಗಸ್ಪರ್ಶ ಆಗ್ತದೋ ಅಲ್ಲಲ್ಲಿ ಜೇನುನೊಣಗಳು ಭಾರಿ ಎಚ್ಚರಿಕೆಯಲ್ಲಿರಬೇಕು. ಇಲ್ಲದೇ ಏಡಿ ಜೇಡ ಯಾವಾಗಲೂ ಸಹ ಬರ್ಬೋದು. ಈ ಥರ ಈ ನಮೂನೆಯಾಗಿ ಬಂದು ಹಿಡಿಯುವ ಎಲ್ಲ ಸಾಧ್ಯತೆ ಉಂಟು. ಮತ್ತು ಇನ್ನೊಂದು ಥಿಯರಿ ಹೇಳ್ತಾರೆ, ಏನಂದರೆ ಈ ಹೂಗಳ ಪೋಲನ್ ಇದೆಯಲ್ಲ, ಈ ಪೋಲನ್ನು ಅಲ್ಟ್ರಾವೈಲೆಟ್ ರೇಸನ್ನು ಎಮಿಟ್ ಮಾಡ್ತದಂತೆ. ಸೊ ಸಾಮಾನ್ಯವಾಗಿ ಎಲ್ಲ ಕೀಟಗಳು ನಮ್ಮ ಹಾಗೆ ಮಾಮೂಲಿ ಬೆಳಕಿನಲ್ಲಿ ದೃಷ್ಟಿಯನ್ನು ನೋಡದೆ ಇದು ಅತಿನೇರಳೆ ಬಣ್ಣವನ್ನು ಹೆಚ್ಚಾಗಿ ನೋಡ್ತದೆ. ಹಾಗಾಗಿ ಪೋಲನ್ಗಳು ಅತಿನೇರಳೆ ಕಿರಣವನ್ನು ಎಮಿಟ್ ಮಾಡುವ ಕಾರಣ ಪೋಲನನ್ನು ಪಾಲಿನೇಟ್ ಮಾಡಲಿಕ್ಕೆ, ಅಂದರೆ ಹೂವನ್ನು ಪಾಲಿನೇಟ್ ಮಾಡಲಿಕ್ಕೋಸ್ಕರ ಜೇನುನೊಣಗಳು ಬರ್ತವೆ. ಆದರೆ ಇಲ್ಲಿರುವ ಏಡಿ ಜೇಡ ಇದೆಯಲ್ಲ, ಅದೂ ಕೂಡ ಅತಿನೇರಳೆ ಬಣ್ಣವನ್ನೇ ಎಮಿಟ್ ಮಾಡುವ ಸಾಧ್ಯತೆಗಳಿದಾವಂತೆ. ಹಾಗಾಗಿ ಆ ಅತಿನೇರಳೆ ಬಣ್ಣವನ್ನು ಅರಸಿಕೊಂಡು ಬರುವಂತಹ ಜೇನುನೊಣಗಳು ಏಡಿ ಜೇಡವನ್ನು ನೋಡಿ ಇಲ್ಲಿ ಹೂ ಉಂಟು ಅಂತ ಹೇಳಿ ಬರುವ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಈ ರೀತಿ ಅತಿನೇರಳೆ ಬಣ್ಣವನ್ನು ಹೊರಸೂಸುವ ಕಾರಣ ಏಡಿ ಜೇಡಗಳಿಗೆ ಸುಲಭದ ತುತ್ತಾಗಿ ಜೇನುನೊಣಗಳು ಸಿಗ್ತಾವೆ ಅಂತ ಸಹ ಒಂದು ಅಧ್ಯಯನ ಹೇಳ್ತದೆ. ನೋಡಿ, ಬರೀ ಇಷ್ಟು ಹೊತ್ತಿನಲ್ಲಿ ಎಷ್ಟು ಜೇನುನೊಣ ಬರ್ತಾ ಇದ್ದಾವೆ ನೋಡಿ. ಆದರೆ ಇದು ಒಂದು ಜೇನುನೊಣ ಮಾತ್ರ ಇದಕ್ಕೆ ಜೇಡಕ್ಕೆ ಆಹಾರ ಆಯಿತು. ಈ ರೀತಿ ಒಟ್ಟು ಪ್ರಕೃತಿಯಲ್ಲಿ ಎಲ್ಲ ನಿಯಂತ್ರಣಗಳು ಬೇಕು, ಯಾವುದೇ ಒಂದು ಜೀವಿ ಅಂತಲ್ಲ. ಪ್ರತಿಯೊಂದಕ್ಕೂ ಸಹ ಒಂದು ಭಕ್ಷಕ ಸಂಬಂಧ ಇರ್ತದೆ. ಆ ರೀತಿಯಾಗಿ ಇದನ್ನು ನಡೆದುಕೊಳ್ತದೆ. ಪ್ರಕೃತಿ ಈ ರೀತಿಯಾಗಿ ಇರ್ತದೆ.